Hello dear students, so we have started the wave optics. What is the name of the chapter? Wave optics. Very important and interesting chapter, that is wave optics. So wave optics is also called as physical optics. ಎಂತ ಹೆಸರು? Physical optics. ಹೌದಾ? So in previous chapter we treated light as a ray. So Descartes and Newton said that light behaves like a corpuscles. ಹೌದಾ? ಸೊ ನಾವು ಹೈಗನ್ ಈಸ್ ಸೈಯಿಂಗ್ ದಟ್ ಲೈಟ್ ಬಿಹೇವ್ಸ್ ಲೈಕ್ ಎ ವೇವ್ ಅಂತ. ಸೊ ಹಾಗಾದರೆ ಯಾರು ಕರೆಕ್ಟ್ ಮೂರಲ್ಲಿ? ಹೌದಾ? ಸೊ ಇನ್ 9th or 10th ವಿ ಹ್ಯಾವ್ ಮೇಡ್ ಎನ್ ಎಕ್ಸ್ಪೆರಿಮೆಂಟ್. ಹೌದಾನೆ? ಸೊ ಯಾವ ಟೇಕ್ ಅಂತ ಸ್ಲಿಟ್, ಯಾವುದೊಂದು ಕಾರ್ಡ್ಬೋರ್ಡ್ ತಗೊಂಡ್ವಿ, ಇಲ್ಲೊಂದು ಚಿಕ್ಕ ಸ್ಲಿಟ್ ಮಾಡಿದ್ವಿ, ಮತ್ತೊಂದು ಕಾರ್ಡ್ಬೋರ್ಡ್ ತಗೊಂಡ್ವಿ, ಇಲ್ಲೊಂದು ಸ್ಲಿಟ್ ಮಾಡಿದ್ವಿ. ಹೌದಾ? ಸೊ ಇಲ್ಲೊಂದು ಕ್ಯಾಂಡಲ್, ನಾವಿಲ್ಲ ಲೈಟೆಡ್ ಎ ಕ್ಯಾಂಡಲ್, ಅದೊಂದು ಕ್ಯಾಂಡಲ್ನ ಹಚ್ಚಿದ್ವಿ ಇಲ್ಲಿ. ಹೌದಾ? ಸೊ ಕ್ಯಾಂಡಲ್ ಉರಿಬೇಕಾದ್ರೆ ಯಾವತ್ತಾನೆ, ಸೊ ವಿ ಶೋಡ್ ದಟ್ ಲೈಟ್ ಟ್ರಾವೆಲ್ಸ್ ಇನ್ ಎ ಸ್ಟ್ರೈಟ್ ಲೈನ್ ಅಂತ ಪ್ರೂವ್ ಮಾಡಿದ್ವಿ. ಹೌದಾನೆ? ಸೊ ವಿ ಪ್ರೂವ್ ದಟ್ ಲೈಟ್ ಟ್ರಾವೆಲ್ಸ್ ಇನ್ ಎ ಸ್ಟ್ರೈಟ್ ಲೈನ್. ಹೌದಾನೆ? ಹಾಗೆ ನಿಜವಾಗ್ಲೂ ಲೈಟು ಸ್ಟ್ರೈಟ್ ಲೈನಲ್ಲಿ ಪಾಸ್ ಆಗುತ್ತಾ? ರೆಕ್ಟಿಲಿನಿಯರ್ ಪ್ರೊಪಗೇಷನ್ ಆಫ್ ಲೈಟ್ ಸರಿನಾ? ಹೌದಾ? ಸೊ ದಿಸ್ ಪ್ರೂವ್ಸ್ ದಟ್ ಲೈಟ್ ಟ್ರಾವೆಲ್ಸ್ ಇನ್ ಎ ಸ್ಟ್ರೈಟ್ ಲೈನ್ ಅಂತ ವಿ ಹ್ಯಾವ್ ಪ್ರೂವ್ಡ್. ಹೌದಾನೆ? ಸೊ ಬಟ್ ಇನ್ ದ ವೇವ್ ಆಪ್ಟಿಕ್ಸ್ ಹೌದಾನೆ? ಸೊ ಹೇಳ್ತೀವಿ ನಾವು ಲೈಟು ಸ್ಟ್ರೈಟ್ ಲೈನ್ ಮೂವ್ ಆಗಲ್ಲ, ಇಟ್ ಮೂವ್ಸ್ ಇನ್ ಎ ವೇವ್ ಥರ ಮೂವ್ ಆಗುತ್ತೆ ಅಂತ. ಇಟ್ ಮೂವ್ಸ್ ಲೈಕ್ ಎ ವೇವ್ ಅಂತ ಹೇಳ್ತಾ ಇದ್ದೀವಿ. ಹೌದಾನೆ? ಸಾಗರೆ ವಿಚ್ ಈಸ್ ಕರೆಕ್ಟ್. ಹೌದಾನೆ? ಸೊ ವಿ ನೋ ದ ವೇವ್ ಲೆಂತ್ ರೇಂಜ್ ಆಫ್ ದ ವಿಸಿಬಲ್ ಲೈಟ್. ಹೌದಾ? ಸೊ ಫ್ರಮ್ 400 ನ್ಯಾನೋಮೀಟರ್ ಟು ಎಷ್ಟು? 7500 ನ್ಯಾನೋಮೀಟರ್, ಅಥವಾ 0.4 ಮೈಕ್ರೋಮೀಟರ್ ಟು 7.5 ಮೈಕ್ರೋಮೀಟರ್. ಹೌದಾನೆ? ಸೊ ಇಫ್ ಯು ಟೇಕ್ ದ ಯೆಲ್ಲೋ ಕಲರ್, ಸೊ ದ wavelength of yellow color is some 0.5 micrometer ಅಥವಾ 500 ನ್ಯಾನೋಮೀಟರ್. ದಿಸ್ ಇಸ್ ದ ವೇವ್ಲೆಂತ್ ರೇಂಜ್ ಆಫ್ ಯೆಲ್ಲೋ ಲೈಟ್. ಯೆಲ್ಲೋ ಲೈಟ್ ಇದು ವೇವ್ಲೆಂತ್ ರೇಂಜ್. ಹೌದಾನೆ? ಸೇ ದ ಯೆಲ್ಲೋ ಲೈಟ್ ಈಸ್ ಕಮಿಂಗ್ ಇನ್ ದ ಫಾರ್ಮ್ ಆಫ್ ಎ ವೇವ್. ಸೊ if it hits a particles of the larger size, ಯಾವುದೋ ಒಂದು ಡಸ್ಟ್ ಪಾರ್ಟಿಕಲ್, ಯಾವುದೋ ಲಾರ್ಜರ್ ಸೈಜ್ ಯಾವುದೋ ಪಾರ್ಟಿಕಲ್ ನಾವು ಬಂದು ಡಿಕ್ಕಿ ಹೊಡೆದ್ರೆ, ಹೌದಾ? ಸೊ ವಿ ಕೆನಾಟ್ ಸಿ ದ ಲೈಟ್ ವೇವ್. ಇಲ್ಲಿ ಲೈಟ್ ವೇವ್ ನಮಗೆ ಕಾಣೋದಿಲ್ಲ. ಹೌದಾನೆ? ಬಟ್ ಅದೇ ಯೆಲ್ಲೋ ಲೈಟ್, ಇಫ್ ಇಟ್ ಎನ್ಕೌಂಟರ್ಸ್ ದ ಪಾರ್ಟಿಕಲ್ಸ್ ಆಫ್ ದ ಸೈಜ್ ಕಂಪೇರಬಲ್ ಟು ದ ಸೈಜ್ ಆಫ್ ದ ವೇವ್ಲೆಂತ್ ಆಫ್ ದ ಲೈಟ್. ಇದ್ರ ವೇವ್ಲೆಂತ್ ಎಷ್ಟಿದೆ? 0.5 ಮೈಕ್ರೋಮೀಟರ್. ಅದೇ ಸೈಜ್, ಹೆಚ್ಚು ಕಡಿಮೆ ಇದೇ ಸೈಜ್ ಇರ್ತಕ್ಕಂಥ ಯಾವುದೋ ಒಂದು ಪಾರ್ಟಿಕಲ್ ಜೊತೆ ಅದು ಡಿಕ್ಕಿ ಹೊಡಿತು ಅಂದರೆ, ಹೌದಾನೆ? ಸೊ ವಿ ಕ್ಯಾನ್ ಅಬ್ಸರ್ವ್ ದ ಬೆಂಡಿಂಗ್ ಆಫ್ ದಿಸ್ ವೇವ್. ಅದೇನಾಗುತ್ತೆ, ಇದ್ರದ್ದು ಈ ಲೈಟ್ ಇಲ್ಲೂ ಸ್ಪ್ರೆಡ್ ಆಗಿರುತ್ತೆ, ಇಲ್ಲೂ ಅದ್ರ ಲೈಟ್ನ ನಾವು ವಿ ಕ್ಯಾನ್ ಸಿ ದ ಸ್ಪ್ರೆಡಿಂಗ್ ಆಫ್ ದಿಸ್ ಲೈಟ್. ಬಟ್ ಇಲ್ಲಿ ಹಾಗಾದ್ರೆ ಸೈಜ್ ಆಫ್ ದ ಪಾರ್ಟಿಕಲ್ ಈಸ್ ವೆರಿ ಬಿಗ್. ಹೌದಾ? ಇಲ್ಲಿ ಏನಾಗುತ್ತೆ, ದೇರ್ ವಿಲ್ ಬಿ ಡಾರ್ಕ್ನೆಸ್. ಇಲ್ಲಿ ಡಾರ್ಕ್ನೆಸ್ ಇರುತ್ತೆ. ಬಟ್ ಸೈಜ್ ಆಫ್ ದ ಎನ್ಕೌಂಟ್ರಿಂಗ್ ಪಾರ್ಟಿಕಲ್, ಇಫ್ ಇಟ್ ಆಫ್ ದ ಕಂಪೇರಬಲ್ ಟು ಸೈಜ್ ಆಫ್ ದ ವೇವ್ ಆಫ್ ದ ಲೈಟ್, ಸೊ ವಿ ಕ್ಯಾನ್ ಸಿ ದ ಲೈಟ್ ಇಯರ್. ಇಲ್ಲಿ ಅದು ಲೈಟ್ ಎಂಟರ್ ಆಗಿರುತ್ತೆ. ಹೌದಾನೆ? ಸೊ ಲೈಟ್ ವಿಲ್ ನಾಟ್ ಬಿ ಏಬಲ್ ಟು ಬೆಂಡ್. ಎಲ್ಲಿ ಈ ಥರ ದೊಡ್ಡ ಪಾರ್ಟಿಕಲ್ ಇದ್ದಾಗ ಲೈಟು ಬೆಂಡ್ ಆಗಿ ಸಾಧ್ಯ ಇಲ್ಲ. ಬಟ್ ವೆನ್ ದ ಸೈಜ್ ಆಫ್ ದ ಎನ್ಕೌಂಟ್ರಿಂಗ್ ಪಾರ್ಟಿಕಲ್ ಈಸ್ ವೆರಿ ಸ್ಮಾಲ್, ಸೊ ದ ಲೈಟ್ ಏನಾಗುತ್ತೆ, ಇಟ್ ವಿಲ್ ಬೆಂಡ್. ಅಂದರೆ ಲೈಟು ರೆಕ್ಟಿಲಿನಿಯರ್ ಪ್ರೊಪಗೇಷನ್ ಮಾಡೋದಿಲ್ಲ. ಬಟ್ ಇಲ್ಲಿ ಯಾಕಂದರೆ ಈ ಕಾರ್ಡ್ಬೋರ್ಡ್ ಸ್ವಲ್ಪ ಸರಿಸ್ಬಿಟ್ರೆ ಲೈಟ್ ಕಾಣೋದೇ ಇಲ್ಲ. ಯಾಕೆ ಅಂದರೆ ದ ಸ್ಲಿಟ್ ಇನ್ ದ ಕಾರ್ಡ್ಬೋರ್ಡಲ್ಲಿ ನಾವೇನು ಹೋಲ್ ಮಾಡಿರ್ತೀವಲ್ಲ, ದೇ ಆರ್ ಆಫ್ ಲಾರ್ಜರ್ ಸೈಜ್. ಈ ಥರ ಪಾರ್ಟಿಕಲ್ ಇದ್ದಂಗೆ, ಆ್ಯಸ್ ಕಂಪೇರ್ಡ್ ಟು ದ ವೇವ್ಲೆಂತ್ ಆಫ್ ದ ಲೈಟ್, ಇವು ದೊಡ್ಡ ಸೈಜಲ್ಲಿ ಇರ್ತವೆ. ಸೊ ಆದ ಕಾರಣ ಇದೇನಂತ ಅಡ್ಡ ಆಗ್ಬಿಡುತ್ತೆ. ಸೊ ವಿ ಕ್ಯಾನಾಟ್ ಸಿ ಇಫ್ ದ ಸ್ಲಿಟ್ಸ್ ಆರ್ ಮೇಡ್ ಆಫ್ ಸೈಜ್ ಆಫ್ ದ ವೇವ್ಲೆಂತ್ ಆಫ್ ದ ಲೈಟ್. ಈ ಚಿಕ್ಕ ಸ್ಲಿಟ್ ಎಷ್ಟು ಅಂದರೆ ಸಮ್ 0.5 ಮೈಕ್ರೋಮೀಟರ್ ಅಷ್ಟು ಅಗಲ ಇರೋ ಸ್ಲಿಟ್ನ ಮಾಡಿದ್ರೆ, ಇದರಲ್ಲಿ ಭಾಳ ಚಿಕ್ಕ ಸ್ಲಿಟ್ನ ಮಾಡಿದ್ರೆ ಯು ಕ್ಯಾನ್ ಸಿ ದ ಲೈಟ್. ಈ ಕಾರ್ಬನ್ ಈ ಕಡೆ ಸರ್ಸು ಏನಾಗುತ್ತೆ, ಲೈಟಲ್ಲಿ ಬೆಂಡಾಗಿ ಬರೋ ಚಾನ್ಸಸ್ ಇರುತ್ತೆ. ಸೊ ದ ಸೇಮ್ ಥಿಂಗ್ ಹ್ಯಾಪನ್ಸ್ ಇನ್ ಕೇಸ್ ಆಫ್ ಸೌಂಡ್ ಆಲ್ಸೋ. ಹೌದಾ? ಸೇ ಫಾರ್ ಎಕ್ಸಾಂಪಲ್, ಯಾವುದೋ ಸೌಂಡ್ ಇದೆಯಪ್ಪ, ದ ರಫ್ ವೇವ್ಲೆಂತ್ ರೇಂಜ್ ಆಫ್ ಸೌಂಡ್ ಈಸ್ ಆಫ್ ದ ಆರ್ಡರ್ ಆಫ್ ಸಮ್ 50 ಸೆಂಟಿಮೀಟರ್ ಟು 1 ಮೀಟರ್. ನಾನು ಏನು ಮಾತಾಡ್ತಾ ಇದ್ದೀವಲ್ಲ, ಅದ್ರ ವೇವ್ಲೆಂತ್ ರೇಂಜು 50 ಸೆಂಟಿಮೀಟರಿಂದ 1 ಮೀಟರ್ ರೇಂಜಲ್ಲಿ ಇರುತ್ತೆ. ಹೌದಾನೆ? ಸೊ ಸೇ ಯುವರ್ ಸ್ಟ್ಯಾಂಡಿಂಗ್ ಇಯರ್, ಯಾವುದೊಂದು ದೊಡ್ಡದೊಂದು ಫ್ರಿಜ್ ಇದೆಯಪ್ಪ ನಿಮ್ಮ ಮನೆಯಲ್ಲಿ. ಎಷ್ಟಿರುತ್ತೆ ಫ್ರಿಜ್ ಸೈಜು? ಸೇ ಒಂದು ಇಷ್ಟೇ ಇರುತ್ತೆ, ಒಂದು ಅರ್ಧ ಮೀಟ್ರ್ ಇರುತ್ತೆ ಅಥವಾ 1 ಮೀಟ್ರ್ ಇರುತ್ತೆ ಅಂದರೆ ಆಗಲ್ಲ. ಸೊ
ಸೊ ನೀನಿಲ್ಲಿ ಮಾತಾಡಿದ್ದು ನಿಮ್ಮ ಮನೇಲಿ ನಿನ್ನ ಅಕ್ಕನೋ ತಂಗಿನ ಯಾರು ನಿಂತಿದ್ದರೆ ಅವಳಿಗೆ ಕೇಳಿಸ್ತಾ ಇರುತ್ತೆ. ಯಾಕಂದರೆ ದಿಸ್ ಸೌಂಡ್ ವೇವ್ ಅದೇನು ಮಾಡುತ್ತೆ, ಫ್ರಿಜ್ ಮೇಲೆ ಬಿದ್ದಾಗ ಅದು ಇಟ್ ವಿಲ್ ಬೆಂಡ್ ಆಗಿ ಮತ್ತೆ ಅವಳು ಕಿವಿ ಮುಟ್ಟುತ್ತೆ. ಯಾಕಂದರೆ ದ ವೇವ್ ಲೆಂತ್ ಆಫ್ ದ ಸೌಂಡ್ ವೇವ್ ಈಸ್ ಕಂಪೇರೇಬಲ್ ಟು ದ ವೇವ್ ಲೆಂತ್ ಆಫ್ ದ ಈಸ್ ಕಂಪೇರೇಬಲ್ ಸೈಜ್ ಆಫ್ ದ ಫ್ರಿಜ್. ಈ ಫ್ರಿಜ್ ಸೈಜ್ ಎಷ್ಟಿದೆಯೋ ಈ ವೇವ್ ಲೆಂತ್ ರೇಂಜು ಅಷ್ಟೇ ಇದೆ. ಸೊ ಅದು ಕಾಣುತ್ತೆ ಈ ಸೌಂಡ್ ವೇವ್ ಬೆಂಡ್ ಆಗುತ್ತೆ. ಬಟ್ ಅದೇ ಇಲ್ಲಿ ನಿಂತಿದೆಯಾ, ದೊಡ್ಡದೊಂದು ಬೆಟ್ಟ ಇದೆಯಪ್ಪ ಈ ಥರ, ನಿನ್ನ ಫ್ರೆಂಡ್ ಇಲ್ಲಿ ನಿಂತೇಳೆ, ಅದು ನಿನ್ನ ಅಕ್ಕ ತಂಗಿನಲ್ಲಿ ನಿಂತೇಳೆ. ಸೊ ನೀನು ಮಾತಾಡಿದ ಅವಳಿಗೆ ಕೇಳಿಸುತ್ತಾ? ಇಲ್ಲ. ಯಾಕಂದರೆ ದ ಸೈಜ್ ಆಫ್ ದ ಮೌಂಟೇನ್ ಹೌದಾ. ಸೊ ಇಟ್ ಈಸ್ ವೆರಿ ಲಾರ್ಜ್ ಆಸ್ ಕಂಪೇರ್ ಟು ದ ವೇವ್ ಲೆಂತ್ ಆಫ್ ದ ಸೌಂಡ್ ವೇವ್. ನೀನು ವೇವ್ ಲೆಂತ್ ಆಫ್ ದ ಸೌಂಡ್ ವೇವ್ಗೆ ಹೋಲಿಕೆ ಮಾಡಿದ್ರೆ ಸೊ ಇದೇನಾಗುತ್ತೆ, ಈ ಬೆಟ್ಟ ಅದು ಭಾಳ ದೊಡ್ಡದಿರುತ್ತೆ. ಸೊ ದಟ್ಸ್ ವೈ ಶಿ ಕೆನಾಟ್ ಹಿಯರ್ ಅಥವಾ ಶಿ ಕೆನಾಟ್ ಹಿಯರ್. ಸೇಮ್ ಥಿಂಗ್ ಹ್ಯಾಪನ್ಸ್ ಹೌದಾನೆ. ಸೊ ಹಾಗಾದರೆ ನಾವು ಹೇಳ್ಬೋದು ಹೌದಾ. ಸೊ ಆ್ಯಸ್ ಲೈಟ್ ಗ್ರೋಸ್ 8th ಸ್ಟ್ಯಾಂಡರ್ಡಿಂದ 9th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ತನಕ ಹೌದಾನೆ, ನಾವು ಲೈಟ್ನ ರೇ ಅಂತ ಟ್ರೀಟ್ ಮಾಡಿದ್ವಿ. ಬಟ್ ಯಾವ ಥರ ನೀವು ಬೆಳೀತಾ ಹೋಗ್ತೀಯೋ ಅದೇನಾಗುತ್ತೆ, ಸೊ ದ ಲೈಟ್ ವಿಲ್ ಗ್ರೋ ಅಪ್. ಅದೇನಾಗುತ್ತೆ, ರೇ ಇದ್ದಿದ್ದು ವೇವ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಸುಮ್ಮನೆ ಒಂದು ಏನು ಸೇಯಿಂಗ್. ಅಂದರೆ ಸೊ ಲೈಟ್ ಬಿಹೇವ್ಸ್ ಲೈಕ್ ಎ ವೇವ್ ಅಂತ. ಸೊ ಹಾಗಾದರೆ ಹೂ ಡೆವಲಪ್ಡ್ ದ ವೇವ್ ಥಿಯರಿ? ಹೈಗನ್ ಡೆವಲಪ್ಡ್ ದ ವೇವ್ ಥಿಯರಿ. ಯಾರು? ಹೈಗನ್, HUYGEN. ಸೊ ದಿಸ್ ಇಸ್ ಕಾಲ್ಡ್ ಹೈಗನ್ಸ್ ವೇವ್ ಥಿಯರಿ. ಹೈಗನ್ಸ್ ವೇವ್ ಥಿಯರಿ ಹೌದಾನೆ. ಸೊ ಹಾಗಾದರೆ ನೋಡೋಣ ಹೈಗನ್ಸ್ ಪ್ರಿನ್ಸಿಪಲ್. ಸೊ ಹಾಗಾದರೆ ಈಸ್ ಡೆವಲಪಿಂಗ್ ಎ ವೇವ್ ಥಿಯರಿ. ಸೊ ಅವನು ಏನೇನು ಹೇಳ್ತಾನೆ, ಸೊ ದಟ್ ಇಸ್ ಕಾಲ್ಡ್ ಹೈಗನ್ಸ್ ಪ್ರಿನ್ಸಿಪಲ್. ಸೊ ಈಗ ಹೈಗನ್ ಮೆಥಡ್ ಅಂದರೆ ಏನು, ವಾಟ್ ಇಸ್ ಹೈಗನ್ಸ್ ವೇವ್ ಥಿಯರಿ ಅಥವಾ ಹೈಗನ್ ಪ್ರಿನ್ಸಿಪಲ್ ಅಂದರೆ ಏನು ಅಂದರೆ, ಸೊ ಇಟ್ ಇಸ್ ಎ ಜಮೆಟ್ರಿಕಲ್ ಮೆಥಡ್. ವಿ ಶಾಲ್ ಅಗೇನ್ ಯೂಸ್ ದ ಜಮೆಟ್ರಿ ಹೌದಾನೆ. ಸೊ ಇಟ್ ಇಸ್ ದ ಜಮೆಟ್ರಿಕಲ್ ಮೆಥಡ್ ಆಫ್ ಫೈಂಡಿಂಗ್ ದ ಶೇಪ್. It is the geometrical method of finding the shape and position of wavefront. You know what is wavefront ಹೌದಾನೆ. ಸೊ what is Huygens principle? So Huygens principle ಏನಂತ ಹೇಳುತ್ತೆ, so it is the geometrical method. It is the geometrical method of finding the shape and position of the wavefront. After some later time tau ನೋಡಿ, ಟೌ ಅಂತ ಯೂಸ್ ಮಾಡಿ ಟೆಕ್ಸ್ಟ್ ಬುಕ್ಕಲ್ಲೂ. ಸೊ ಯೂಸ್ ದ ಟೌ, TAU ಹೌದಾನೆ. ಈ ಟೌ ವರ್ಡ್ ಕೇಳಿದರೆ ಟಾರ್ಕಲ್ಲಿ ಅದೇ ಲೆಟರ್ ಇದು ಹೌದಾನೆ. ಸೊ ಟೌ ಹೌದಾ. ಸೊ ಇಫ್ ಯು ನೋ ದ ಶೇಪ್ ಆ್ಯಂಡ್ ಪೊಸಿಷನ್ ಆಫ್ ದ ವೇವ್ ಫ್ರಂಟ್ ಅಟ್ ಟೈಮ್ t=0, ದಟ್ ಇಸ್ ಹೈಗನ್ ಪ್ರಿನ್ಸಿಪಲ್. ಸೊ ಏನಂತ ಹೇಳುತ್ತೆ ಹೈಗನ್ ಪ್ರಿನ್ಸಿಪಲ್? ಸೊ ಇಫ್ ಯು ನೋ ದ ಪೊಸಿಷನ್ ಮತ್ತು ಶೇಪ್ ಆಫ್ ದ ವೇವ್ ಫ್ರಂಟ್, ಯಾವುದು ಸೇ ಟೈಮ್ t0 ಇದ್ದಾಗ, ಸೇ ವೇವ್ ಫ್ರಂಟ್ ಇಲ್ಲಿದೆಯಪ್ಪ, ಈ ಪೊಸಿಷನ್ಲಿದೆ, ಮತ್ತು ಸೇ ಇಟ್ ಈಸ್ ಎ ಸ್ಪೆರಿಕಲ್ ವೇವ್ ಫ್ರಂಟ್. ಅದೇ ವೇವ್ ಫ್ರಂಟು ಟೌ ಅಷ್ಟು ಟೈಮ್ ಆದಮೇಲೆ ಯಾವ ಪೊಸಿಷನ್ಲಿರುತ್ತೆ, ವಾಟ್ ವಿಲ್ ಬಿ ಇಟ್ಸ್ ಪೊಸಿಷನ್, ವಾಟ್ ವಿಲ್ ಬಿ ಇಟ್ಸ್ ಶೇಪ್ ಅನ್ನೋದನ್ನ ನಾವು ಬೈ ಯೂಸಿಂಗ್ ದ ಜೆಮಿಟ್ರಿ, ಸೊ ವಿ ಶಾಲ್ ಫೈಂಡ್ ಔಟ್. ದಟ್ ಇಸ್ ದ ಹೈಗನ್ಸ್ ಪ್ರಿನ್ಸಿಪಲ್. ಸೊ ವಾಟ್ ಇಸ್ ಹೈಗನ್ಸ್ ಪ್ರಿನ್ಸಿಪಲ್? ಇಟ್ ಇಸ್ ದ ಜೆಮಿಟ್ರಿಕಲ್ ಮೆಥಡ್ ಆಫ್ ಫೈಂಡಿಂಗ್ ದ ಶೇಪ್ ಆ್ಯಂಡ್ ಪೊಸಿಷನ್ ಆಫ್ ಎ ವೇವ್ ಫ್ರಂಟ್ ಆಫ್ಟರ್ ಸಮ್ ಲೇಟರ್ ಟೈಮ್ ಟೌ, ಇಫ್ ವಿ ನೋ ಇಟ್ಸ್ ಪೊಸಿಷನ್ ಮತ್ತು ಶೇಪ್ ಅಟ್ ಟೈಮ್ t=0. ಅಂದರೆ ಬಿಗಿನಿಂಗಲ್ಲಿ ಅದ್ರ ಶೇಪು ಮತ್ತು ಪೊಸಿಷನ್ ಗೊತ್ತಿದ್ದರೆ ವೇವ್ ಫ್ರಂಟ್ದು ಎಷ್ಟೋ ಲೇಟರ್ ಟೈಮ್ ಎಷ್ಟಾರಾಗಲಿ ಅದು ಟೌ ಅಷ್ಟು ಟೈಮ್ ಆದಮೇಲೆ ಅದ್ರ ಶೇಪ್ನ ಮತ್ತು ಪೊಸಿಷನ್ನ ನಾವು ಕಂಡು ಹಿಡಿಬೋದು ಬೈ ಯೂಸಿಂಗ್ ಹೈಗನ್ಸ್ ಪ್ರಿನ್ಸಿಪಲ್ ಹೌದಾನೆ. ಸೊ ಹೈಗನ್ ಪ್ರಿನ್ಸಿಪಲ್ ಹ್ಯಾಸ್ 2 ಪ್ರಿನ್ಸಿಪಲ್ಸ್. ಸೊ ದಿಸ್ ಹೈಗನ್ ಥಿಯರಿ ಇಟ್ ಹ್ಯಾಸ್ 2 ಪ್ರಿನ್ಸಿಪಲ್ಸ್ ಹೌದಾ. ಸೊ ದ ಫಸ್ಟ್ ಪ್ರಿನ್ಸಿಪಲ್ ಕೇಳ್ತಾನೆ, ರೈಟ್ ಹೈಗನ್ಸ್ 2 ಪ್ರಿನ್ಸಿಪಲ್ಸ್ ಆಫ್ ವೇವ್ ಥಿಯರಿ ಆಫ್ ಲೈಟ್ ಅಂತ ಹೌದಾನೆ. ಸೊ ಫಸ್ಟ್ ಪ್ರಿನ್ಸಿಪಲ್ ಏನಂತ ಹೇಳುತ್ತೆ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್, ಯು ಶುಡ್ ರಿಮೆಂಬರ್ ದ ಸ್ಟೇಟ್ಮೆಂಟ್ ಹೌದಾ. ಸೊ ಏನಂತ ಹೇಳುತ್ತೆ, ಸೊ ಈಚ್ ಪಾಯಿಂಟ್ ಆನ್ ಎ ವೇವ್ ಫ್ರಂಟ್, ಜಸ್ಟ್ ಲಿಸನ್, ಈಚ್ ಪಾಯಿಂಟ್ ಆನ್ ಎ ವೇವ್ ಫ್ರಂಟ್ನ ಪ್ರತಿಯೊಂದು ಪಾಯಿಂಟು, ಅದು ವೇವ್ ಫ್ರಂಟ್ ವಾಟ್ ಎವರ್ ವಿತ್ ದ ಶೇಪ್ ಆಫ್ ದ ವೆದರ್ ಇಟ್ ಇದೆ ಸ್ಪೆರಿಕಲ್ ವೇವ್ ಫ್ರಂಟ್ ಅಥವಾ ವೆದರ್ ಇಟ್ ಇದೆ ಸಿಲಿಂಡ್ರಿಕಲ್ ವೇವ್ ಫ್ರಂಟ್ ಅಥವಾ ವೆದರ್ ಇಟ್ ಇದೆ ಪ್ಲೇನ್ ವೇವ್ ಫ್ರಂಟ್, ಯಾವ ವೇವ್ ಫ್ರಂಟರ್ ಆಗಲಿ ಹೌದಾನೆ. ಸೊ ಈ ವೇವ್ ಫ್ರಂಟ್ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಪಾಯಿಂಟು, ಈಚ್ ಪಾಯಿಂಟ್ ಆನ್ ದ ವೇವ್ ಫ್ರಂಟ್ ಈಸ್ ಎ ಸೋರ್ಸ್ ಆಫ್ ಸೆಕೆಂಡರಿ ಡಿಸ್ಟರ್ಬೆನ್ಸ್. ಅದು ಎರಡನೇ ಡಿಸ್ಟರ್ಬೆನ್ಸ್ನ ಸೆಕೆಂಡ್ರಿ, ಫಸ್ಟ್ ಡಿಸ್ಟರ್ಬೆನ್ಸೇ ವೇವ್ ಫ್ರಂಟು, ನೆಕ್ಸ್ಟ್ ಡಿಸ್ಟರ್ಬೆನ್ಸ್ನ ವಿ ಕಾಲ್ ಇಟ್ ಸೆಕೆಂಡರಿ ಡಿಸ್ಟರ್ಬೆನ್ಸ್. ಈಸ್ ಎ ಸೋರ್ಸ್ ಆಫ್ ಸೆಕೆಂಡರಿ ಡಿಸ್ಟರ್ಬೆನ್ಸ್. ಈ ಸೆಕೆಂಡರಿ ಡಿಸ್ಟರ್ಬೆನ್ಸ್ನ ವಿ ಕಾಲ್ ಇಟ್ ಆಸ್ ವೇವ್ಲೆಟ್ಸ್. ಏನಂತ ಕರಿತೀವಿ ಅದಕ್ಕೆ? ವೇವ್ಲೆಟ್ಸ್ ಅಂತ ಕರಿತೀವಿ, WAVELETS ಹೌದಾನೆ. is a source of secondary disturbance, that is secondary wavelets, and spread out in all direction and
spread out in all direction with the speed of wave, with the speed of wave, with the speed of wave. So this is the Huygens first principle. So ಏನು ಹೇಳ್ತಾನೆ Huygen, so each point on the wavefront, say it is cylindrical wavefront, so cylindrical wavefront ಮೇಲೆ ಇರ್ತಂಥ ಪ್ರತಿಯೊಂದು ಪಾಯಿಂಟು, each point on the wavefront, so it is also a source of secondary disturbance. ಇದರಿಂದನೂ ಮತ್ತೆ ಹೊಸ ವೇವ್ಫ್ರಂಟ್ ಪ್ರೊಡ್ಯೂಸ್ ಆಗ್ತಾ ಹೋಗ್ತವೆ, ಹೌದಾನೆ. ಸೊ ಈ ವೇವ್ಫ್ರಂಟಿಂದ ಅಗೇನ್ ದೇರ್ ವಿಲ್ ಬಿ ನ್ಯೂ ವೇವ್ಫ್ರಂಟ್ಸ್ ಪ್ರೊಡ್ಯೂಸ್, ಮತ್ತು ಈ ಪಾಯಿಂಟಿಂದ ಮತ್ತೆ ನ್ಯೂ ವೇವ್ಫ್ರಂಟ್ಸ್ ವಿಲ್ ಬಿ ಪ್ರೊಡ್ಯೂಸ್, ಹೌದಾ. ಸೊ ಮತ್ತು ಈ ವೇವ್ಫ್ರಂಟಿಂದ ಅಗೇನ್ ನ್ಯೂ ವೇವ್ಫ್ರಂಟ್ಸ್ ವಿಲ್ ಬಿ ಪ್ರೊಡ್ಯೂಸ್. ಅಂದರೆ ಈಚ್ ಸೋರ್ಸ್ ಆಫ್ ದ ವೇವ್ಫ್ರಂಟ್ ಈಸ್ ಎ ಸೋರ್ಸ್ ಆಫ್ ಸೆಕೆಂಡ್ರಿ ಡಿಸ್ಟರ್ಬೆನ್ಸ್ ಅಥವಾ ಸೆಕೆಂಡ್ರಿ ವೇವ್ಲೆಟ್ಸ್. ಯಾವ ಥರ ಆಗ್ತಾವೆ? ಸ್ಪ್ರೆಡ್ ಔಟ್ ಇನ್ ಆಲ್ ಡೈರೆಕ್ಷನ್, ಎಲ್ಲ ದಿಕ್ಕಿನಲ್ಲಿ ಹೋಗ್ತಾ ಇರ್ತವೆ. ಸೊ ದೇ ವಿಲ್ ಸ್ಪ್ರೆಡ್ ಔಟ್ ಇನ್ ಆಲ್ ಡೈರೆಕ್ಷನ್, ಒಂದೇ ದಿಕ್ಕು ಅಂತಲ್ಲ, ಹೌದಾನೆ. ಸೊ ಮತ್ತೆ ದೇ ವಿಲ್ ಸ್ಪ್ರೆಡ್ ಔಟ್ ಇನ್ ಆಲ್ ಡೈರೆಕ್ಷನ್, ಸೊ ದೇ ವಿಲ್ ಸ್ಪ್ರೆಡ್ ಔಟ್ ಇನ್ ಆಲ್ ಡೈರೆಕ್ಷನ್ಸ್ ವಿತ್ ದ ಸ್ಪೀಡ್ ಆಫ್ ವೇವ್. ವೇವ್ ಸ್ಪೀಡ್ ಏನಿದೆಯೋ ಅದೇ ಸ್ಪೀಡಲ್ಲಿ ಅವು ಎಲ್ಲ ದಿಕ್ಕಿನಲ್ಲೂ ಸ್ಪ್ರೆಡ್ ಆಗ್ತಾ ಹೋಗ್ತವೆ. ಸೊ ದಟ್ ಈಸ್ ಹೈಗನ್ಸ್ ಫಸ್ಟ್ ಪ್ರಿನ್ಸಿಪಲ್, ಹೌದಾನೆ. ಸೊ ದ ಹೈಗನ್ಸ್ ಸೆಕೆಂಡ್ ಪ್ರಿನ್ಸಿಪಲ್ ಏನಂತ ಹೇಳುತ್ತೆ? ಸೊ ಹೈಗನ್ಸ್ ಸೆಕೆಂಡ್ ಪ್ರಿನ್ಸಿಪಲ್, ಹೌದಾ, ಎ ನ್ಯೂ ವೇವ್ ಫ್ರಂಟ್ನ ಯಾವ ಥರ ಕನ್ಸ್ಟ್ರಕ್ಟ್ ಮಾಡೋದು, ಹಾಗಾದರೆ ಹೊಸ ವೇವ್ ಫ್ರಂಟ್ನ ಯಾವ ಥರ ನಾವು ಕಂಡುಹಿಡಿಯೋದು. ಸೊ ದಿಸ್ ಇಸ್ ನೋಡಿ ಎಲ್ಲೋ ಕಲರ್, ದಿಸ್ ದ ಫಸ್ಟ್ ವೇವ್ ಫ್ರಂಟ್. ನಾನು ಬರೆದಿದ್ದೀನಲ್ಲ ಇವೆಲ್ಲ ನ್ಯೂ ವೇವ್ ಫ್ರಂಟ್ಗಳು, ಹೌದಾನೆ. ಸೊ ಹಾಗಾದರೆ ಎ ನ್ಯೂ ವೇವ್ ಫ್ರಂಟ್ ಅಕಾರ್ಡಿಂಗ್ ಟು ಹೈಗನ್ಸ್ ಸೆಕೆಂಡ್ ಪ್ರಿನ್ಸಿಪಲ್, ಎ ನ್ಯೂ ವೇವ್ ಫ್ರಂಟ್ ಅಂದರೆ ಹೊಸ ವೇವ್ ಫ್ರಂಟ್, ಎ ನ್ಯೂ ವೇವ್ ಫ್ರಂಟ್ ಅಟ್ ಎನಿ ಲೇಟರ್ ಟೈಮ್, ಅಟ್ ಎನಿ ಲೇಟರ್ ಟೈಮ್, ನಂತರದ ಯಾವುದೇ ಟೈಮ್ ಆಗಿಲ್ಲ, ಅಟ್ ಎನಿ ಲೇಟರ್ ಟೈಮ್ ಈಸ್ obtained by taking tangential surface, ಎಂಥ ಸರ್ಫೇಸ್? ಟ್ಯಾಂಜೆನ್ಷಿಯಲ್ ಸರ್ಫೇಸ್ in the forward direction, in the forward direction to all spheres of the secondary wavelength, to all spheres of the secondary wavelength. So this is the Huygens second principle. ಅಂತ ಹೇಳ್ತಾನೆ Huygens second principle ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಸೊ ಸೆಕೆಂಡರಿ ಡಿಸ್ಟರ್ಬೆನ್ಸ್ ಅಥವಾ ಸೆಕೆಂಡರಿ ವೇವ್ಲೆಟ್ಸ್ ಅಥವಾ ಸೆಕೆಂಡರಿ ವೇವ್ ಫ್ರಂಟ್ನ ಯಾವ ಥರ ಕಂಡುಹಿಡಿಯೋದು, ಯಾವ ಥರ ಅದನ್ನ ಡ್ರಾ ಮಾಡೋದು, ಸ್ಕೆಚ್ ಮಾಡೋದು ಅಂತ ಏನಂತ ಹೇಳ್ದೆ ನೋಡು. ಎ ನ್ಯೂ ವೇವ್ ಫ್ರಂಟ್, ಹೊಸ ವೇವ್ ಫ್ರಂಟ್ ಅಟ್ ಎನಿ ಲೇಟರ್ ಟೈಮ್, ಮುಂದಿನ ಯಾವುದೇ ಒಂದು ಟೈಮಲ್ಲಿ, ಹೌದಾನೆ. ನೀನು ಟಿ ಈಸ್ ಈಕ್ವಲ್ ಟು 0ದಲ್ಲಿ ವೇವ್ ಫ್ರಂಟ್ ಓದ್ತಿದ್ಯಪ್ಪ, ಪೊಸಿಷನ್ ಮತ್ತು ಶೇಪ್. ನೆಕ್ಸ್ಟ್ ಎನಿ ಫರ್ದರ್ ಟೈಮಲ್ಲಿ, ಹೌದಾನೆ, ಎ ನ್ಯೂ ವೇವ್ ಫ್ರಂಟ್ ಅಟ್ ಎನಿ ಫರ್ದರ್ ಟೈಮ್ ಈಸ್ ಒಬ್ಟೈನ್ಡ್ ಬೈ ಟೇಕಿಂಗ್ ದ ಟ್ಯಾಂಜೆನ್ಷಿಯಲ್ ಸರ್ಫೇಸ್. ನೋಡೋಣ ಹೆಂಗೆ ಅಂತ. ಇದು ಒಬ್ಟೈನ್ಡ್ ಬೈ ಟೇಕಿಂಗ್ ಎ ಟ್ಯಾಂಜೆನ್ಷಿಯಲ್ ಸರ್ಫೇಸ್ ಇನ್ ಫಾರ್ವರ್ಡ್ ಡೈರೆಕ್ಷನ್, ಯಾವ ದಿಕ್ಕಿನಲ್ಲಿ? ಮುಂದ್ಗಡೆ ಮಾತ್ರ, ಹಿಂದ್ಗಡೆ ಬರಲ್ಲ, ಹೌದಾನೆ. ಫಾರ್ವರ್ಡ್ ಹೋಗ್ತಾ ಇರಬೇಕು, ಇನ್ ದ ಫಾರ್ವರ್ಡ್ ಡೈರೆಕ್ಷನ್ ಟು ಆಲ್ ಸ್ಪಿಯರ್ಸ್ ಆಫ್ ದ ಸೆಕೆಂಡರಿ ವೇವ್ಲೆಟ್ಸ್, ಟು ಆಲ್ ಸ್ಪಿಯರ್ಸ್ ಆಫ್ ದ ಸೆಕೆಂಡರಿ ವೇವ್ಲೆಟ್ಸ್. ಸೊ ದಿಸ್ ಇಸ್ ಕಾಲ್ಡ್ ದ Huygens second principle. Huygens second principle ನೋಡೋಣ. We shall now try to understand these two principles, these two Huygens principle, ಹೌದಾನೆ. ಸೇ ದಿಸ್ ಇಸ್ ದ ಸೋರ್ಸ್ ಆಫ್ ಲೈಟ್, ದಿಸ್ ಇಸ್ ದ ಸೋರ್ಸ್ ಆಫ್ ಲೈಟ್. ಸೊ ನೀವು ಮಾಡ್ತಾ ಇರುತ್ತೆ, ಸೊ ದಿ ಸೋರ್ಸ್ ಆಫ್ ಲೈಟ್ ವಿಲ್ ಬಿ ಸೆಂಡಿಂಗ್ ದ ವೇವ್ಸ್ ಇನ್ ಆಲ್ ಡೈರೆಕ್ಷನ್, ಎಲ್ಲ ದಿಕ್ಕಿನಲ್ಲಿ ಅದೇನು ಮಾಡ್ತಾ ಇರುತ್ತೆ, ವೇವ್ಸ್ನ ಸೆಂಡ್ ಮಾಡ್ತಾ ಇರುತ್ತೆ. ಸೇ ಇಟ್ ಇದೆ ಪಾಯಿಂಟ್ ಸೋರ್ಸ್, ಸಿನ್ಸ್ ಇಟ್ ಇದೆ ಪಾಯಿಂಟ್ ಸೋರ್ಸ್, ಸೊ ಲೆಟ್ ದ, ನಿಮಗೆ ಗೊತ್ತು, ಫಾರ್ ಎ ಪಾಯಿಂಟ್ ಸೋರ್ಸ್ ದ ವೇವ್ ಫ್ರಂಟ್ ವಿಲ್ ಬಿ ಸ್ಪೆರಿಕಲ್ ಇನ್ ಶೇಪ್, ದ ವೇವ್ ಫ್ರಂಟ್ ವಿಲ್ ಬಿ ಕಾನ್ಸೆಂಟ್ರಿಕ್ ಸ್ಪಿಯರ್ಸ್, ಹೌದಾನೆ. ಸೊ ಲೆಟ್ ದಿಸ್ ಇಸ್ ದ ವೇವ್ ಫ್ರಂಟ್ ಸ್ಪೆರಿಕಲ್, ಹೌದಾನೆ. ಸೊ ಇಟ್ಟಿದೆ ವೇವ್ ಫ್ರಂಟ್, ಸ್ಪಿಯರ್ ಥರ ಮಾಡೋಣ. ಸೊ ಇಟ್ಟಿದೆ ವೇವ್ ಫ್ರಂಟ್, ಇಟ್ಟಿದೆ ವೇವ್ ಫ್ರಂಟ್, ಹೌದಾನೆ. ಸೊ ಎಂಥ ವೇವ್ ಫ್ರಂಟ್ ಇದು? ಇನಿಷಿಯಲ್ ವೇವ್ ಫ್ರಂಟ್. ಸೊ ಎ ಬಿ, ಸೊ ಐ ಕಾಲ್ ಇಟ್ ಆಸ್ ಎ ಬಿ. ಎ ಬಿ ಇಸ್ ದ ಇನಿಷಿಯಲ್ ವೇವ್ ಫ್ರಂಟ್. ಎಂಥದ್ದು? ಎ ಬಿ ಇಸ್ ದ ಇನಿಷಿಯಲ್ ವೇವ್ ಫ್ರಂಟ್, ಇನಿಷಿಯಲ್ ವೇವ್ ಫ್ರಂಟ್, ವೇವ್ ಫ್ರಂಟ್, ಹೌದಾನೆ. ಹಾಗಾದರೆ ಅಂದರೆ ಟಿ ಈಸ್ ಈಕ್ವಲ್ ಟು 0 ಇದ್ದಾಗ, ಟಿ ಈಸ್ ಈಕ್ವಲ್ ಟು 0 ಇದ್ದಾಗ ಈ ವೇವ್ ಫ್ರಂಟ್ ಇದೆ, ಈ ಪೊಸಿಷನ್ ಇದೆ. ಹಾಗಾದರೆ ಅಟ್ ಸಮ್ ಟಿ ಈಸ್ ಈಕ್ವಲ್ ಟು ಟೌ, ಅಷ್ಟು ಟೈಮ್ ಆದಮೇಲೆ ಹೌ ಟು ಡ್ರಾ ದ ನ್ಯೂ ವೇವ್ ಫ್ರಂಟ್, ಹೌದಾನೆ. ಸೊ ದಿಸ್ ಈಸ್ ಕಾಲ್ಡ್ ಇನಿಷಿಯಲ್ ವೇವ್ ಫ್ರಂಟ್. ಇನಿಷಿಯಲ್ ವೇವ್ ಫ್ರಂಟ್ ಇದು ಆಲ್ಸೋ ಕಾಲ್ಡ್ ಪ್ರೈಮರಿ ವೇವ್ ಫ್ರಂಟ್. ಏನಂತ ಕರಿತೀವಿ ಅದಕ್ಕೆ? ಪ್ರೈಮರಿ ವೇವ್ ಫ್ರಂಟ್. ಸೊ ಇವಾಗ ಅಟ್ ಟಿ ಈಸ್ ಈಕ್ವಲ್ ಟು ಟೌ, ಸೊ ಹೌ ಟು ಡ್ರಾ ದ ಸೆಕೆಂಡರಿ ವೇವ್ ಫ್ರಂಟ್, ಸೆಕೆಂಡರಿ ವೇವ್ ಫ್ರಂಟ್ನ ಯಾವ ಥರ ಡ್ರಾ ಮಾಡೋದು, ಹೌದಾನೆ. ಅವನು ಹೇಳ್ತಾನೆ, ಏನಂತ ಹೇಳ್ತಾನೆ Huygens ಫಸ್ಟ್ ಪ್ರಿನ್ಸಿಪಲ್, ಈಚ್ ಪಾಯಿಂಟ್ ಆನ್ ದ ಪ್ರೈಮರಿ ವೇವ್ ಫ್ರಂಟ್, ಹೌದಾ, ಇದೆ ಸೋರ್ಸ್ ಆಫ್ ಸೆಕೆಂಡರಿ ಡಿಸ್ಟರ್ಬೆನ್ಸ್, ಇದೆ ಸೋರ್ಸ್ ಆಫ್ ಸೆಕೆಂಡರಿ ಡಿಸ್ಟರ್ಬೆನ್ಸ್. ಹಾಗಾದರೆ ಈ ವೇವ್ ಫ್ರಂಟ್ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಪಾಯಿಂಟು, ನಾನು 4-5 ಪಾಯಿಂಟ್ ಚೂಸ್ ಮಾಡ್ತೀನಿ ಅಷ್ಟೇ. ಸೊ ಇಟ್ ಇಸ್ ಸೋರ್ಸ್ ಆಫ್ ಸೆಕೆಂಡರಿ ಡಿಸ್ಟರ್ಬೆನ್ಸ್, ಇಟ್ ಇಸ್ ಸೋರ್ಸ್ ಆಫ್ ಸೆಕೆಂಡರಿ ಡಿಸ್ಟರ್ಬೆನ್ಸ್. ಪ್ರತಿಯೊಂದು ಪಾಯಿಂಟ್ ಇದೆ ಸೋರ್ಸ್ ಆಫ್ ಸೆಕೆಂಡರಿ ಡಿಸ್ಟರ್ಬೆನ್ಸ್.
ಇದು ಸೋರ್ಸ್ ಆಫ್ ಸೆಕೆಂಡರಿ ಡಿಸ್ಟರ್ಬೆನ್ಸ್. ಹೌದಾ? ಆ್ಯಂಡ್ ಸ್ಪ್ರೆಡ್ಸ್ ಔಟ್ ಇನ್ ಆಲ್ ಡೈರೆಕ್ಷನ್ ವಿತ್ ದ ಸ್ಪೀಡ್ ಆಫ್ ಲೈಟ್. ಇದರಿಂದ ಏನಾಗುತ್ತೆ ಮತ್ತೆ ಎಲ್ಲ ದಿಕ್ಕಿನಲ್ಲೂ ವೇವ್ ಸ್ಪ್ರೆಡ್ ಆಗುತ್ತೆ. ಯಾವ ಥರ ಅದರ ಶೇಪ್ ಕಂಡುಹಿಡಿಯೋದು? ಹೌದಾನೆ? ಸೊ ಇದು obtained by taking the tangential surface in the forward direction to all spheres. ಹೌದಾನೆ? ಇದೇನು ಮಾಡಬೇಕು? ಸೊ ಟೇಕಿಂಗ್ ದಿಸ್ ಪಾಯಿಂಟ್ ಆಸ್ ದ ಸೆಂಟರ್, ಸೊ ವಿ ಶುಡ್ ಡ್ರಾ ಎ ಸ್ಪಿಯರ್. ವಿ ಶುಡ್ ಡ್ರಾ ಎ ನೋಡಿ ಒಂದು ಸ್ಪಿಯರ್ನ ಡ್ರಾ ಮಾಡಬೇಕು. ದಿಸ್ ಇಸ್ ಎ ಸ್ಪಿಯರ್. ಡಾಟೆಡ್ ಲೈನ್ ಇಡಬೇಕು. ಹೌದಾ? ಸೊ ಇಟ್ ಇಸ್ ಎ ಸ್ಪಿಯರ್. ದಿಸ್ ಇಸ್ ಸ್ಪಿಯರ್. ಅಗೇನ್ ಮತ್ತೆ ಈ ಕಡೆ ಒಂದು ಸ್ಪಿಯರ್ ಈ ಪಾಯಿಂಟಿಂದ, ಮತ್ತು ಇಲ್ಲೊಂದು ಸ್ಪಿಯರ್, ಮತ್ತು ಇಲ್ಲೊಂದು ಸ್ಪಿಯರ್, ಇಲ್ಲೊಂದು ಸ್ಪಿಯರ್. ಅಂದರೆ ಈಚ್ ಪಾಯಿಂಟ್ ಆನ್ ದ ಪ್ರೈಮರಿ ವೇವ್ ಫ್ರಂಟ್ is acting like a source of secondary disturbance. So अगर a new wavefront at any later time is obtained by taking the tangential surface in the forward direction to all spheres of the secondary wavelet. ಹೌದಾನೆ? ಏನು ಸ್ಪಿಯರ್ ಡ್ರಾ ಮಾಡಿದ್ರಲ್ಲ, ದೇ ಆರ್ ಆಲ್ ದ ಸ್ಪಿಯರ್ಸ್ ಆಫ್ ದ ಸೆಕೆಂಡರಿ ವೇವ್ಲೆಟ್. ಇವುಗಳಿಗೆ ಏನು ಮಾಡಬೇಕು ನಾವು? ಟ್ಯಾಂಜೆಂಟ್ ನಡಿಬೇಕು. ವಿ ಶುಡ್ ಡ್ರಾ ಎ ಟ್ಯಾಂಜೆಂಟ್. ಟೇಕ್ ದ ಗ್ರೀನ್ ಕಲರ್. ಸೊ ನೋಡಿ ಎಲ್ಲದಕ್ಕೂ ಟ್ಯಾಂಜೆಂಟ್ ನೋಡಿ. ಟೇಕಿಂಗ್ ದ ಟ್ಯಾಂಜೆಂಟ್. ಯು ನೋ ವಾಟ್ ಇಸ್ ಟ್ಯಾಂಜೆಂಟ್? So this is the tangent. This is the tangent. So this I call it as CD. ಏನಂತ ಕರಿತೀನಿ ಅದಕ್ಕೆ? CD. So CD is the new wavefront. ಹೌದಾನೆ? ಓನ್ಲಿ ಫಾರ್ವರ್ಡ್ ಡೈರೆಕ್ಷನ್ ಹೇಳ್ತೇನೆ. ಸೊ ನೋ ಸ್ಪಿಯರ್, ನೋ ಟ್ಯಾಂಜೆಂಟ್ ಶುಡ್ ಬಿ ಡ್ರಾನ್ ಇನ್ ದಟ್ ಬ್ಯಾಕ್ವರ್ಡ್ ಡೈರೆಕ್ಷನ್. ಯಾಕಂದರೆ ಲೇಟರ್ ಆನ್ ಇಟ್ ವಾಸ್ ಪ್ರೂವ್ಡ್ ಮ್ಯಾಥಮೆಟಿಕಲಿ ದಟ್ ಆಲ್ ದ ಬ್ಯಾಕ್ವರ್ಡ್ ಡೈರೆಕ್ಷನ್, ಬ್ಯಾಕ್ವರ್ಡಲ್ಲಿ ಬರ್ತಕ್ಕಂಥ ಎಲ್ಲ ಸ್ಪಿಯರ್ಸ್ ಏನಾಗುತ್ತೆ ಇಂಟೆನ್ಸಿಟಿ ಕ್ಯಾನ್ಸಲ್ ಆಗಿ ಲೈಟ್ ಬರಲ್ಲ ಅಂತ ಹೇಳ್ತಾರೆ. ಲೈಟ್ ಓನ್ಲಿ ಸ್ಪ್ರೆಡ್ಸ್ ಇನ್ ದ ಫಾರ್ವರ್ಡ್ ಡೈರೆಕ್ಷನ್ ಅಂತ ಪ್ರೂವ್ ಮಾಡ್ತಾರೆ. ಸೊ ಇಟ್ ಇಸ್ ನಾಟ್ is required, it is beyond our syllabus. ಹೌದಾನೆ? ಹಾಗಾದರೆ ನ್ಯೂ ವೇವ್ ಫ್ರಂಟ್ ಹೆಂಗೆ ನೋಡಿ? ದಿಸ್ ಇಸ್ CD is the new wave front. CD is the new wave front is obtained by taking the tangential surface. ನೋಡಿ ಗ್ರೀನ್ ಕಲರ್ ಲೈನ್ ಬಂದರೆ ದಿಸ್ ಇಸ್ ದ ಟ್ಯಾಂಜೆನ್ಷಿಯಲ್ ಸರ್ಫೇಸ್. ಯಾವ ದಿಕ್ಕಿನಲ್ಲಿಂದ? ಫಾರ್ವರ್ಡ್ ಡೈರೆಕ್ಷನ್. ಇನ್ ದ ಫಾರ್ವರ್ಡ್ ಡೈರೆಕ್ಷನ್ ಟು ಆಲ್ ಸ್ಪಿಯರ್ಸ್ ಆಫ್ ದ ಸೆಕೆಂಡರಿ ವೇವ್ಲೆಟ್. ಟು ಆಲ್ ಸ್ಪಿಯರ್ಸ್ ಆಫ್ ದ ಸೆಕೆಂಡರಿ ವೇವ್ಲೆಟ್ಸ್. ಹಾಗಾದರೆ ಈ ರೇಡಿಯಸ್ ಎಷ್ಟಿರುತ್ತೆ ಅಂದರೆ ದ ರೇಡಿಯಸ್ ಆಫ್ ದ ಸ್ಪಿಯರ್ ದಟ್ ವಿಲ್ ಬಿ ಈಕ್ವಲ್ ಟು ವೆಲಾಸಿಟಿ ಆಫ್ ದ ವೇವ್ v ಇಂಟು tau t. ಯಾಕಂದರೆ ನಿಮಗೆ ಗೊತ್ತು ಡಿಸ್ಟೆನ್ಸ್ ವಿಲ್ ಬಿ ಈಕ್ವಲ್ ಟು ವೆಲಾಸಿಟಿ ಇಂಟು ಟೈಮ್. ಹೌದಾನೆ? ಸೊ ದ ರೇಡಿಯಸ್ ವಿಲ್ ಬಿ ಈಕ್ವಲ್ ಟು v ಇಂಟು tau ಅಷ್ಟು ರೇಡಿಯಸ್ ಇರೋ ಸ್ಪಿಯರ್ ಮಾಡೋದು. ನೆಕ್ಸ್ಟ್ ಮತ್ತೆ ಮುಂದೆ ಬೇಕು ಅಂದರೆ ಇಫ್ ಯು ವಾಂಟ್ ಹ್ಯಾವ್ ದ ನೆಕ್ಸ್ಟ್ ವೇವ್ ಫ್ರಂಟ್, ಅಗೇನ್ ಟೇಕ್ ದ ಪಾಯಿಂಟ್ಸ್ ಆನ್ ದ ವೇವ್ ಫ್ರಂಟ್ CD ಮೇಲೆ ಮತ್ತೆ ಪಾಯಿಂಟ್ನ ಚೂಸ್ ಮಾಡಿ. ಸೊ ಈಚ್ ಪಾಯಿಂಟ್ ವಿಲ್ ಆ್ಯಕ್ಟ್ ಲೈಕ್ ಎ ಸೋರ್ಸ್ ಆಫ್ ಸೆಕೆಂಡರಿ ಡಿಸ್ಟರ್ಬೆನ್ಸ್. ಅಗೇನ್ ಡ್ರಾ ದ ಸ್ಪಿಯರ್ಸ್ ಆಫ್ ರೇಡಿಯಸ್ v ಇಂಟು tau. v ಇಂಟು tau ಇರೋ ಸ್ಪಿಯರ್ಸ್ ಎಳಿತಾ ಹೋಗಿ, ಡ್ರಾ ಮಾಡ್ತಾ ಹೋಗಿ. ನೆಕ್ಸ್ಟ್ ಟೈಮ್ ಮಾಡಿ ಇನ್ ದ ಫಾರ್ವರ್ಡ್ ಡೈರೆಕ್ಷನ್ ಡ್ರಾ ದ ಟ್ಯಾಂಜೆಂಟ್ ಟು ಆಲ್ ದ ಸ್ಪಿಯರ್ಸ್. ಫಾರ್ವರ್ಡ್ ದಿಕ್ಕಿನಲ್ಲಿ ಮತ್ತೆ ಸ್ಪಿಯರ್ಸ್ಗೆ ಮತ್ತೆ ಏನು ಮಾಡಿ? ಟ್ಯಾಂಜೆಂಟ್ನ ಹೇಳಿರಿ. ಸೊ ದಿಸ್ ಇಸ್ ದ ನೆಕ್ಸ್ಟ್ ವೇವ್ ಫ್ರಂಟ್. ಈ ಥರ ನೀವು ನೋಡ್ತಾ ಹೋಗೋದು ವೇವ್ ಮುಂದ್ಗಡೆ ಹೋಗ್ತಾ ಹೋಗುತ್ತೆ. ಆ್ಯಸ್ ಯು ಗೋ ಆನ್ ಡ್ರಾಯಿಂಗ್ ದ ವೇವ್ ಫ್ರಂಟ್. ಆ್ಯಸ್ ಯು ಗೋ ಆನ್ ಡ್ರಾಯಿಂಗ್ ದ ವೇವ್ ಫ್ರಂಟ್. ಹೌದಾನೆ? ಸೊ ದಿಸ್ ಈಸ್ ಫಾರ್ ಎ ಸ್ಪೆರಿಕಲ್ ವೇವ್ ಫ್ರಂಟ್. ಇಫ್ ಯು ಹ್ಯಾವ್ ಎ ಸಿಲಿಂಡ್ರಿಕಲ್ ವೇವ್ ಫ್ರಂಟ್, ಹೌದಾನೆ? ಸೊ ವಿ ಕ್ಯಾನ್ ಗೋ ಫಾರ್ ದ ಸಿಲಿಂಡ್ರಿಕಲ್ ಅಥವಾ ಪ್ಲೇನ್ ವೇವ್ ಫ್ರಂಟ್. ಅಥವಾ ಪ್ಲೇನ್ ವೇವ್ ಫ್ರಂಟ್ ಇದೆಯಪ್ಪ. ಸೊ ಪ್ಲೇನ್ ವೇವ್ ಫ್ರಂಟಲ್ಲಿ ಈ ಥರ ಇರುತ್ತೆ. ಸೊ ದಿಸ್ ಇಸ್ ದ ವೇವ್ ಫ್ರಂಟ್. ಸೊ ಈಚ್ ಪಾಯಿಂಟ್ ವಿಲ್ ಆ್ಯಕ್ಟ್ ಲೈಕ್ ಎ ಸೋರ್ಸ್ ಆಫ್ ಸೆಕೆಂಡರಿ ಡಿಸ್ಟರ್ಬೆನ್ಸ್. ಹೌದಾ? ಸೊ ಡ್ರಾ ಎ ಸ್ಪಿಯರ್ ಆಫ್ ರೇಡಿಯಸ್ ಎಷ್ಟು? v ಇಂಟು tau. ಸೊ ಡ್ರಾ ದ ಟ್ಯಾಂಜೆಂಟ್ ಇನ್ ದ ಫಾರ್ವರ್ಡ್ ಡೈರೆಕ್ಷನ್. ಮತ್ತು ಇದಕ್ಕೆ ಅಗೇನ್ ಡ್ರಾ ದ ಸ್ಪಿಯರ್ಸ್ of radius v into tau. So draw the tangent. So with barita you will get the next wave fronts. You will get the next wave front. So this is the Huygens theory of wave theory of light. Huygens wave theory of light. So by using the Huygens principle, so we can write the secondary wave front. So by now in the next session, by using Huygens principle, so ಅಥವಾ Huygens wave theory, we shall draw the Snell's law of refraction. ಎಂಥದ್ದು? Snell's law of refraction. Snell's law of refraction ನ ಪ್ರೂವ್ ಮಾಡೋಣ by using Huygens principle.